ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಜೊತೆಗಿನ ಯುದ್ಧದ ನಡುವೆ ಟ್ರಂಪ್ ಸೌದಿ ಅರೇಬಿಯಾ ಜೊತೆಗಿನ ಮಹತ್ವದ ಸಿವಿಲ್ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಈ ಒಪ್ಪಂದದಲ್ಲಿ ಪ್ರಮುಖ ಭದ್ರತಾ ನಿಯಮಗಳನ್ನು ಕೈಬಿಟ್ಟಿರುವುದು ಜಾಗತಿಕ ಮಟ್ಟದಲ್ಲಿ ಭಾರಿ ಆತಂಕ ಮತ್ತು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದರಲ್ಲಿ $16 ಬಿಲಿಯನ್ ಮೌಲ್ಯದ 30 ವರ್ಷಗಳ ಒಪ್ಪಂದದ ಪ್ರಕಾರ ಅಮೆರಿಕ ತನ್ನ ಪರಮಾಣು ಟೆಕ್ನಾಲಜಿಯನ್ನು ಸೌದಿ ಕೊಡುತ್ತೆ. ಸೌದಿಯ ಸಿವಿಲ್ ನ್ಯೂಕ್ಲಿಯರ್ ಯೋಜನೆಯಲ್ಲಿ ಅದನ್ನು ನಿರ್ಮಾಣ ಮಾಡೋದರಲ್ಲಿ ಅಮೆರಿಕದ ಕಂಪನಿಗಳ ಮುಂಚೂಣಿ ಪಾತ್ರ ನಿಭಾಯಿಸುತ್ತವೆ. ಈ ಮೂಲಕ ಈ ಪ್ರಾಜೆಕ್ಟ್ನಿಂದ ಇತರ ವಿದೇಶಿ ಕಂಪನಿಗಳಿಗೆ ರಷ್ಯಾ, ಚೈನಾಗೆ ಬಾಗಿಲು ಕ್ಲೋಸ್ ಮಾಡ್ತಿದ್ದಾರೆ. ಹೊಸ ಡೀಲ್ ಪ್ರಕಾರ ಸೌದಿ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಕಟ್ಟೋಕ್ಕೂ ಅವಕಾಶ ಇದೆ. ಇದನ್ನು ಅಮೆರಿಕನ್ ಕಂಪನಿಗಳು ಬ್ಲ್ಯಾಕ್ ಬಾಕ್ಸ್ ಮೆಥಡ್ನಲ್ಲಿ ಕಟ್ತವೆ. ಅಂದರೆ ಟೆಕ್ನಾಲಜಿ ಸೀಕ್ರೆಟ್ ಆಗಿರುತ್ತೆ. ಸೌದಿಗೆ ಟೆಕ್ ಕೊಡಲ್ಲ, ಬಟ್ ಮಾಡಿಕೊಡ್ತಾರೆ ಅಷ್ಟೇ. ಒಂದು ವೇಳೆ ಅಮೆರಿಕ ಬೇಡ ಅಂದರೆ ಮುಂದಿನ 10 ವರ್ಷ ಬೇರೆ ರಾಷ್ಟ್ರದೊಂದಿಗೂ ಸೌದಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋ ಹಾಗಿರೋದಿಲ್ಲ. ಅಮೆರಿಕವನ್ನು ಡ್ರಾಪ್ ಮಾಡಿದ್ರೆ ಬೇರೆ ಕಂಟ್ರಿ ಜೊತೆಗೂ ಅವ್ರು ಹೋಗೋ ಹಾಗಿರೋದಿಲ್ಲ 10 ಇಯರ್ಸ್. ಆದರೆ ಅಣ್ವಸ್ತ್ರ ತಯಾರಿಸೋದನ್ನು ತಡೆಯೋ ಕಟ್ಟುನಿಟ್ಟಿನ ಗೋಲ್ಡ್ ಸ್ಟ್ಯಾಂಡರ್ಡ್ ನಿಯಮ ಇದರಲ್ಲಿ ಸೇರಿಸಿಲ್ಲ. ಏನಿದು ಗೋಲ್ಡ್ ಸ್ಟ್ಯಾಂಡರ್ಡ್ ರೂಲ್ಸು? ಸೆಕ್ಷನ್ 123 ಅಗ್ರಿಮೆಂಟ್ ಅಡಿಯಲ್ಲಿ ನಾನ್ ಪ್ರಾಲಿಫರೇಷನ್ ಪಾಲಿಸಿ ಇದೆ. ಅಮೆರಿಕದೊಂದಿಗೆ ನ್ಯೂಕ್ಲಿಯರ್ ಡೀಲ್ ಮಾಡಿಕೊಳ್ಳೋ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಸ್ವಂತವಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ಹಾಗೂ ಸ್ಪೆಂಟ್ ಫ್ಯೂಲ್ ರೀಪ್ರೊಸೆಸಿಂಗ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅವರು ಒಪ್ಕೋಬೇಕು. ಅಂದರೆ ಅಮೆರಿಕದೊಂದಿಗೆ ನ್ಯೂಕ್ಲಿಯರ್ ಡೀಲ್ ಮಾಡಿಕೊಳ್ಳೋ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ಹಾಗೂ ಸ್ಪೆಂಟ್ ಫ್ಯೂಲ್ ಅಂದರೆ ಈ ವಿದ್ಯುತ್ ಶಕ್ತಿಗೆ ಬಳಕೆಯಾಗಿರೋ ಯುರೇನಿಯಂ ಉಳಿದಿರೋ ತ್ಯಾಜ್ಯದಿಂದ ಮತ್ತೆ ಅದನ್ನು ರೀಪ್ರೊಸೆಸ್ ಮಾಡಿ ಅಣ್ವಸ್ತ್ರಕ್ಕೆ ಅಥವಾ ಅಣು ಇಂಧನಕ್ಕೆ ಅದನ್ನು ಮತ್ತೆ ರೀಪ್ರೊಡ್ಯೂಸ್ ಅಥವಾ ರೀಪ್ರೊಸೆಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ಒಪ್ಕೋಬೇಕು ಅವರು. ಯಾಕಂದರೆ ಇವುಗಳನ್ನು ಬಳಸಿ ಅಣ್ವಸ್ತ್ರ ಮಾಡ್ಕೊಳ್ಳೋಕೆ ಕೈ ಹಾಕ್ಬೋದು ರಾಷ್ಟ್ರಗಳು. ಈ ರೂಲ್ 2009ರಲ್ಲಿ ಅಮೆರಿಕ ಮತ್ತು UAE ನಡುವೆ ಡೀಲ್ ಆದಾಗ ಶುರುವಾಯಿತು. ಈಗ ಟ್ರಂಪ್ ಅದನ್ನು ಸೌದಿಯೊಂದಿಗಿನ ಡೀಲ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಡ್ರಾಪ್ ಮಾಡಿದ್ದಾರೆ. ಹಾಗೂ ವಿಶ್ವಸಂಸ್ಥೆ ಅಧಿಕಾರಿಗಳು ದಿಢೀರ್ ತಪಾಸಣೆ ಮಾಡೋ ಅಡಿಷನಲ್ ಪ್ರೋಟೋಕಾಲ್ಗೂ ಸೌದಿಗೆ ವಿನಾಯಿತಿ ಕೊಡಲಾಗಿದೆ. ಇದೆಲ್ಲವೂ ಕೂಡ ನಿಧಾನಕ್ಕೆ ಸೌದಿಯನ್ನ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಹೊಂದಿರೋ ರಾಷ್ಟ್ರವನ್ನಾಗಿ ಮಾಡೋಕೆ ಅಮೆರಿಕ ಇಡ್ತಾ ಇರೋ ಸೀಕ್ರೆಟ್ ಹೆಜ್ಜೆನಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಲಾಗ್ತಿದೆ. ನಿಮಗೆ ನೆನಪಿರ್ಬೋದು, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಒಂದು ವೇಳೆ ನಮ್ಮ ಬದ್ಧ ವೈರಿ ಇರಾನ್ ಅಣ್ವಸ್ತ್ರ ತಯಾರು ಮಾಡೋಕೆ ಕೈ ಹಾಕಿದ್ರೆ ನಾವು ಕೂಡ ಅದನ್ನ ಮಾಡೇ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು. ಈಗ ಇದೆಲ್ಲ ಚರ್ಚೆ ಆಗ್ತಾ ಇದೆ. ವಿಶೇಷ ಅಂದರೆ ಈ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿದ್ದ ಜೋ ಬೈಡೆನ್ ಸೌದಿ ಇಸ್ರೇಲ್ ಜೊತೆ ತನ್ನ ಸಂಬಂಧವನ್ನು ಸುಧಾರಿಸ್ಕೊಂಡ್ರೆ ಮಾತ್ರ ಈ ಡೀಲ್ ಮಾಡ್ಕೊಳ್ತೀವಿ ಅಂತ ಹೇಳಿ ಷರತ್ತು ಹಾಕಿದ್ರು. ಆದರೆ ಟ್ರಂಪ್ ಮಾತ್ರ ಇಸ್ರೇಲ್ ವಿಚಾರದ ಯಾವುದೇ ಷರತ್ತನ್ನು ಹಾಕದೆ ಈ ಒಪ್ಪಂದಕ್ಕೆ ಓಕೆ ಮಾಡಿದ್ದಾರೆ. ಸದ್ಯ ಟ್ರಂಪ್ ಈ ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೂ ಫೈನಲ್ ಆಗಿಲ್ಲ. ಅಮೆರಿಕನ್ ನಿಯಮಗಳ ಪ್ರಕಾರ ಅಧ್ಯಕ್ಷರು ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ 123 ಅಗ್ರಿಮೆಂಟ್ ಹೆಸರಿನ ಈ ಒಪ್ಪಂದವನ್ನು ಅಮೆರಿಕದ ಕಾಂಗ್ರೆಸ್ ಮುಂದೆ ಮಂಡಿಸಬೇಕು. ಅಲ್ಲಿ ಒಪ್ಪಿಗೆ ಸಿಕ್ಕರಷ್ಟೇ ಸೌದಿಯೊಂದಿಗಿನ ಡೀಲ್ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ನಿಮಗೆ ನೆನಪಿರ್ಬೋದು, ಭಾರತ ಅಮೆರಿಕದ ನಡುವೆ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಆದಾಗಲೂ ಕೂಡ ಸೇಮ್ ಒಪ್ಪಂದ ಆಗಿತ್ತು, ಸಿಮಿಲರ್ ಆಗಿ. ಹೀಗಾಗಿ ಶೀಘ್ರ ಟ್ರಂಪ್ ಆಡಳಿತ ಈ ಒಪ್ಪಂದವನ್ನು ಕಾಂಗ್ರೆಸ್ ಮುಂದೆ ತಗೊಂಡು ಹೋಗೋಕೆ ತಯಾರಿ ನಡೆಸ್ತಾ ಇದೆ ಅಂತಲೂ ಹೇಳಲಾಗ್ತಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಕಾದಾಟ 11ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಇರಾನ್ ಮೇಲೆ ಭೀಕರ ದಾಳಿ ಮಾಡಿದೆ. ಇದರಲ್ಲಿ ಇರಾನ್ನ ಮಿಲಿಟರಿ ಆಪರೇಷನ್ ಸೆಂಟರ್, ಮ್ಯಾರಿಟೈಮ್ ಫೆಸಿಲಿಟಿ, ಏರ್ಕ್ರಾಫ್ಟ್ ಹ್ಯಾಂಗರ್ಸ್, ಡ್ರೋನ್ ಸ್ಟೋರೇಜ್ ಫೆಸಿಲಿಟೀಸ್ ಮತ್ತು ಮಿಲಿಟರಿ ಲಾಜಿಸ್ಟಿಕ್ಸ್ ಇನ್ಫ್ರಾಗಳನ್ನು ಟಾರ್ಗೆಟ್ ಮಾಡಿದೆ. ಹೀಗಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಈ ಕಡೆ ಇರಾನ್ನ ಸಿರಿಕ್ ನಗರ ಮತ್ತು ಬುಷೆಹರ್ ಪ್ರಾಂತ್ಯದ ಹಲವು ಕಡೆ ಸ್ಫೋಟದ ಭೀಕರ ಸದ್ದು ಕೇಳಿಸಿದೆ. ಹಾಗೆ ಖೋಜಿಸ್ತಾನ್ ಪ್ರಾಂತ್ಯದ ಕೆಲ ನಗರಗಳಲ್ಲಿ ಅಮೆರಿಕ ತನ್ನ ಮಿಸೈಲ್ಸ್ನಿಂದ ಟಾರ್ಗೆಟ್ ಮಾಡಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇರಾನ್ನ ತಬ್ರೀಜ್ ಹೊರವಲಯದಲ್ಲಿರೋ ಮಿಲಿಟರಿ ಸೈಟ್ ಮೇಲೂ ಕೂಡ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ ಅಂತಲೂ ರಿಪೋರ್ಟ್ ಆಗಿದೆ. ಇರಾನ್ ಕೂಡ ಅಮೆರಿಕವನ್ನು ಟಾರ್ಗೆಟ್ ಮಾಡಿ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದನ್ನು ಮುಂದುವರೆಸಿದೆ. ಕುವೈತ್ನಲ್ಲಿರೋ ಅಮೆರಿಕದ ಕ್ಯಾಂಪ್ ದೋಹಾ ಮೇಲೆ ಡ್ರೋನ್ನಿಂದ ದಾಳಿ ಮಾಡಿರೋದಾಗಿ ಇರಾನ್ ಸೇನೆ ಹೇಳಿಕೊಂಡಿದೆ. ಇರಾನ್ನ ಡ್ರೋನ್ಗಳನ್ನು ನಾವು ಇಂಟರ್ಸೆಪ್ಟ್ ಮಾಡ್ತಿದ್ದೀವಿ ಅಂತ ಕುವೈತ್ ಸೇನೆ ತಿಳಿಸಿದೆ. ಈ ಕಡೆ ಇರಾಕ್ನ ಎರ್ಬಿಲ್ನಲ್ಲಿರೋ ಅಮೆರಿಕದ ಕಾನ್ಸುಲೇಟ್ ಕಚೇರಿ ಹತ್ರ ಹಾರಿ ಬರ್ತಾ ಇದ್ದ 3 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾಕ್ನ ಭದ್ರತಾ ಪಡೆಗಳು ಹೇಳಿದ್ದಾರೆ. ಬಹ್ರೇನ್ನಲ್ಲೂ ಸೈರನ್ಸ್ ಮೊಳಗಿರೋದು ರಿಪೋರ್ಟ್ ಆಗಿದೆ. ಈ ನಡುವೆ ಇರಾನ್ ಯುದ್ಧ ಮತ್ತಷ್ಟು ಎಸ್ಕಲೇಟ್ ಆದರೆ ಮುಂದೇನು ಮಾಡಬಹುದು ಅನ್ನೋದರ ಬಗ್ಗೆ ಇಸ್ರೇಲ್ ಒಳಗಡೆ ಸೀರಿಯಸ್ ಆಗಿ ಚರ್ಚೆಯಾಗ್ತಾ ಇದೆ. 6 ಗಂಟೆ ಕಾಲ ಇಸ್ರೇಲ್ ಸೆಕ್ಯೂರಿಟಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಪುನಃ ಇರಾನ್ ಮೇಲೆ ದಾಳಿ ಶುರು ಮಾಡೋದ್ರ ಬಗ್ಗೆ ಚರ್ಚೆಯಾಗಿದೆ. ನಾವು ದಾಳಿ ಶುರು ಮಾಡಿದ್ರೂ ಕೂಡ ಜಸ್ಟ್ ಕೆಲ ದಿನಗಳು ಮಾತ್ರ ಫೈಟ್ ಮಾಡಬಹುದು ಅಷ್ಟೇ.
ನಂತರ ನಮ್ಮ ಉದ್ದೇಶ ಈಡೇರೋ ಮೊದಲೇ ಇರಾನ್ ಮೇಲಿನ ದಾಳಿ ನಿಲ್ಲಿಸಿ ಅಂತ ಅಮೆರಿಕ ಇಸ್ರೇಲ್ ಮೇಲೆ ಒತ್ತಡ ಹಾಕಿಬಿಡುತ್ತೆ, ಮತ್ತೆಲ್ಲ ಅರ್ಧಕ್ಕೆ ನಿಲ್ಲಿಸಬೇಕಾಗತ್ತೆ ಅಂತ ಇಸ್ರೇಲ್ನವರು ಚರ್ಚೆ ಮಾಡಿದಾರಂತೆ. ಹಾಗೆ ಈ ಮೀಟಿಂಗ್ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಜೊತೆಗೂ ಕೂಡ ಮಾತಾಡಿದ್ದಾರೆ. ಎಂಥ ಟೈಮ್ನಲ್ಲಾದರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಹಿತಾಸಕ್ತಿಗಳನ್ನು ಕಾಪಾಡೋಕೆ ಒಟ್ಟಿಗೆ ನಾವು ಕೆಲಸ ಮಾಡೋಣ ಅಂತೇಳಿ ಇಬ್ಬರು ಚರ್ಚೆ ಮಾಡಿದಾರಂತೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತ ಸೇರಿ ಹಲವು ರಾಷ್ಟ್ರಗಳಿಗೆ ಮತ್ತೊಂದು ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ಅಮೆರಿಕಗೆ ಆಮದು ಮಾಡಿಕೊಳ್ಳೋ ಜನರಿಕ್ ಮೆಡಿಸಿನ್ ಮೇಲೆ, ಔಷಧಿ ಮೇಲೆ ಟ್ಯಾರಿಫ್ ಹಾಕೋಕೆ ಮುಂದಾಗಿದ್ದಾರೆ. ಹಂತ ಹಂತವಾಗಿ ಟ್ಯಾರಿಫ್ ಹಾಕೋ ಹೊಸ ಪ್ಲಾನ್ ಕೂಡ ಘೋಷಣೆ ಮಾಡಿದ್ದಾರೆ. 2026 ಆಗಸ್ಟ್ 1ರಿಂದ ಶುರುವಾಗಿ ಮುಂದಿನ 2 ವರ್ಷಗಳ ಕಾಲ ಯಾವುದೇ ಸುಂಕ ಇರೋದಿಲ್ಲ. ಆಮೇಲೆ 1 ವರ್ಷ 100%, ನಂತರ 200% ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲೇ ಔಷಧ ಉತ್ಪಾದನೆ ಮಾಡಬೇಕು ಅನ್ನೋದು ನಿಯಮದ ಉದ್ದೇಶ. ಅಲ್ಲದೆ ಅಮೆರಿಕದಲ್ಲಿ ಫ್ಯಾಕ್ಟರಿ ಸ್ಥಾಪನೆ ಮಾಡದ ಕಂಪನಿಗಳಿಗೆ ಪೆನಾಲ್ಟಿ ಹಾಕೋಕೆ ನಿಯಮ ತರಲಾಗ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಬ್ರ್ಯಾಂಡೆಡ್ ಮತ್ತು ಪೇಟೆಂಟ್ ಹೊಂದಿರೋ ಔಷಧಿಗಳ ಮೇಲೆ ಹಳೆ ರೂಲ್ಸೇ ಇರುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲಿ ಅತಿ ಹೆಚ್ಚು ಜನರಿಕ್ ಮೆಡಿಸಿನ್ಗಳನ್ನೇ ಬಳಸ್ತಾರೆ. ಅಂದಹಾಗೆ ಈ ಜನರಿಕ್ ಮತ್ತು ಬ್ರ್ಯಾಂಡೆಡ್ ಮೆಡಿಸಿನ್ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. ಜ್ವರ ಬಂದಾಗ ತಗೊಳ್ಳೋ ಪ್ಯಾರಾಸಿಟಮಲ್ ಕೆಮಿಕಲನ್ನು ಯಾವುದೇ ಹೆಸರಿಲ್ಲದೆ ಹಾಗೆ ಡೈರೆಕ್ಟ್ ಆಗಿ ಮಾರಿದ್ರೆ, ಅನ್ಬ್ರ್ಯಾಂಡೆಡ್ ಇದ್ರೆ ಅದು ಜನರಿಕ್ ಮೆಡಿಸಿನ್. ಯಾವುದೇ ಹೊಸ ಔಷಧಿಯನ್ನು ಕಂಡುಹಿಡಿದಾಗ ಆ ಕಂಪನಿಗೆ ಕೆಲ ವರ್ಷ ಪೇಟೆಂಟ್ ಇರುತ್ತೆ. ಅದನ್ನು ಯಾರೂ ಕೂಡ ಕಾಪಿ ಮಾಡೋಕ್ಕಾಗೋದಿಲ್ಲ. ಆ ಪೇಟೆಂಟ್ ಟೈಮ್ ಮುಗಿದ ಮೇಲೆ ಆ ಫಾರ್ಮುಲಾವನ್ನು ಬೇರೆ ಕಂಪನಿಗಳು ಬಳಸಿ ಔಷಧಿಯನ್ನು ಮಾಡಿ ಮಾರ್ಬೋದು. ಅದನ್ನು ಜನರಿಕ್ ಮೆಡಿಸಿನ್ ಅಂತ ಕರಿಬೋದು. ಇವು ಬ್ರ್ಯಾಂಡೆಡ್ ಔಷಧಿಗಳಿಗಿಂತ 50-80% ಚೀಪ್ ರೇಟಲ್ಲಿ ಸಿಗ್ತವೆ. ಇದೇ ಕಾರಣಕ್ಕೆ ಅಮೆರಿಕದಲ್ಲಿ 90% ಜನ ಜನರಿಕ್ ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಭಾರತ ದೊಡ್ಡ ಸಪ್ಲೈಯರ್ ಅಲ್ಲಿಗೆ. ಅದೇ ಕಾರಣಕ್ಕೆ ಭಾರತಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಭಾರತವನ್ನು ಜಗತ್ತಿನ ಫಾರ್ಮಸಿ ಅಂತಾನೆ ಕರೆಯೋದು ಇದೇ ಕಾರಣಕ್ಕೆ. 2025ರಲ್ಲಿ ಭಾರತದಿಂದ $9.7 ಬಿಲಿಯನ್ ಮೌಲ್ಯದ ಔಷಧಿ ಅಮೆರಿಕಗೆ ರಫ್ತಾಗಿದೆ. ಇದು ಭಾರತದ ಒಟ್ಟು ಫಾರ್ಮಾ ರಫ್ತಿನ 38%. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ GTRI ಡೇಟಾ ಇದನ್ನು ಕೊಡ್ತಾ ಇದೆ. BP, ಶುಗರ್, ಕ್ಯಾನ್ಸರ್, ಕೊಲೆಸ್ಟ್ರಾಲ್ ಸೇರಿ ಹಲವು ಕಾಯಿಲೆಗಳಿಗೆ ಭಾರತದ ಔಷಧಿಯನ್ನ ಅಮೆರಿಕನ್ಸ್ ಯೂಸ್ ಮಾಡ್ತಾರೆ. ಅಮೆರಿಕದ ಮೆಡಿಕಲ್ ಶಾಪ್ಗಳಲ್ಲಿ ಸೇಲ್ ಆಗೋ ಜನರಿಕ್ ಮೆಡಿಸಿನ್ನಲ್ಲಿ 47% ಇಂಡಿಯನ್ ಮೆಡಿಸಿನ್ನೇ ಇವೆ. ಭಾರತದ ಔಷಧಿಗಳಿಂದ 2022ರಲ್ಲಿ ಅಮೆರಿಕದ ಹೆಲ್ತ್ ಕೇರ್ ಸಿಸ್ಟಮ್ಗೆ $219 ಬಿಲಿಯನ್ ಉಳಿತಾಯ ಆಗಿದೆ. ಈ ಟ್ರಂಪ್ಗೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಅಮೆರಿಕದಲ್ಲಿ ಮಾಡಿಸಿದ ತಕ್ಷಣ ಯಾರು ಕೆಲಸ ಮಾಡ್ತಾರೆ? ನಿಮ್ಮ ಫ್ಯಾಮಿಲಿ ಹೋಗಿ ದುಡಿತಾರ ಅಲ್ಲಿ ಫಾರ್ಮಾ ಕಂಪ್ನಿಗಳಲ್ಲಿ ಕಮ್ಮಿ ಇದಕ್ಕೆ? ನಿಮ್ಮಲ್ಲಿ ವೇತನ ಜಾಸ್ತಿ, ಆವಾಗ ಮೆಡಿಸಿನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ ದುಬಾರಿ ಬೆಲೆಗೆ ಯಾರು ಖರೀದಿ ಮಾಡ್ತಾರೆ? ನಿಮ್ಮ ಜನ ಟ್ರಂಪನ್ನು ಆಚೆ ಹಾಕ್ತಾರೆ ಅಷ್ಟೇ ಆಫೀಸಿಂದ ಫಸ್ಟ್ ಜನನೇ. ಅರ್ಥ ಮಾಡ್ಕೊಳ್ತಿಲ್ಲ ಟ್ರಂಪ್ ಇದನ್ನು. ಕಳೆದ 10 ವರ್ಷಗಳ ಲೆಕ್ಕ ತಗೊಂಡ್ರೆ ಬರೋಬ್ಬರಿ $1.3 ಟ್ರಿಲಿಯನ್ ಹಣ ಅಮೆರಿಕಕ್ಕೆ ಸೇವ್ ಆಗಿದೆ. ಇವರು ಮೇಕ್ ಇನ್ ಅಮೆರಿಕಾ ಅಂತ ಹೇಳಿ. ಅಮೆರಿಕದಲ್ಲಿ ಅದಕ್ಕೆ ಮೇಕ್ ಇನ್ ಅಮೆರಿಕಾ ಅಷ್ಟು ಕಮ್ಮಿ ಕಾಸ್ಟಲ್ಲಿ ಮಾಡೋಕ್ಕೆ ಅಲ್ಲಿ ಲೇಬರ್ ಬೇಕಲ್ವಾ? ಟ್ಯಾಲೆಂಟೆಡ್ ಯೂತ್ ಕಮ್ಮಿ ವೇತನಕ್ಕೆ ಸಿಗಬೇಕಲ್ವಾ? ಅಮೆರಿಕ ಆಲ್ರೆಡಿ ವ್ಯಾಲ್ಯೂ ಚೈನ್ನಲ್ಲಿ ಮೇಲ್ ಹೋಗಿ ಆಗಿದೆ. ಈಗ ವಾಪಸ್ ಕೆಳಗೆ ಬಂದು ಮತ್ತೆ ನಾವು ಔಷಧಿ ಮಾಡ್ತೀವಿ, ಚಪ್ಪಲಿ ಮಾಡ್ತೀವಿ, ಶರ್ಟ್ ಮಾಡ್ತೀವಿ, ಜೀನ್ಸ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಲೆಕ್ಕಾಚಾರ ಹಾಕೋಕೆ ಹೊರಟ್ರೆ ಅದಕ್ಕೆ ಲೇಬರ್ ಅಷ್ಟು ಕಮ್ಮಿಗೆ ಎಲ್ಲಿಂದ ತರ್ತಾರೆ? ಅದನ್ನು ಕೂಡ ಟ್ರಂಪ್ ಥಿಂಕ್ ಮಾಡಬೇಕಲ್ವಾ? ಅದೆಲ್ಲ ಇಲ್ಲ ಟ್ರಂಪ್ಗೆ. ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ, ಸ್ಕಂದಗಿರಿ ಕೇವ್ಗಳು ಸೇರಿದ ಹಾಗೆ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ, ಎವ್ರಿಥಿಂಗ್, ಊಟ ಎಲ್ಲ ಸೇರಿ ₹1 ಎಕ್ಸ್ಟ್ರಾ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನು ಕೆಂಪು ಸಮುದ್ರದಲ್ಲಿ ಹುತಿಗಳು, ಯೆಮೆನ್ನ ಹುತಿಗಳು, ಇರಾನ್ನ ಶಿಷ್ಯರು ಮತ್ತೆ ಎಲ್ಲ ಶಿಪ್ಪಿಂಗ್ ಕಂಪನಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸೌದಿ ಅರೇಬಿಯಾದ ಬಂದರಿನಲ್ಲಿ ಸರಕುಗಳನ್ನು ಲೋಡ್ ಅಥವಾ ಅನ್ಲೋಡ್ ಮಾಡಬೇಡಿ, ಇಲ್ಲಾಂದ್ರೆ ಆ ಹಡಗುಗಳನ್ನು ಟಾರ್ಗೆಟ್ ಮಾಡಿ ಹೊಡಿತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬೆದರಿಕೆಗಳನ್ನು UAE ಖಂಡಿಸಿದೆ, ಸೌದಿಗೆ ಬೆಂಬಲ ಕೊಟ್ಟಿದೆ. ಇದರಿಂದ ಏಷ್ಯಾ ಖಂಡದ ತೈಲ ಸಂಸ್ಕರಣಾ ಕಂಪನಿಗಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಸೌದಿಯಿಂದ ಬರೋ ಕಚ್ಚಾ ತೈಲಕ್ಕೆ ಅವರು ಹೊಸ ರೂಟ್ ಹುಡುಕ್ತಾ ಇದ್ದಾರೆ. ಹುತಿಗಳು ಸೌದಿ ವಿರುದ್ಧ ನೇವಲ್ ಬ್ಲಾಕೆಡ್ ಹಾಕಿದೀವಿ ಅಂತ ಅನೌನ್ಸ್ ಮಾಡಿರೋದ್ರಿಂದ ಕೆಂಪು ಸಮುದ್ರದಲ್ಲಿ ದಕ್ಷಿಣಕ್ಕೆ ಬಂದು ಬಾಬೆಲ್ ಮ್ಯಾಂಡಬ್ ಜಲಸಂಧಿಯಿಂದ ಹೊರಗೆ ಬಂದು ಅರಬ್ಬಿ ಸಮುದ್ರಕ್ಕೆ ಬರೋದ್ರ ಬದಲಿಗೆ ಮೇಲಕ್ಕೆ ಹೋಗಿ, ಕೆಂಪು ಸಮುದ್ರದಲ್ಲಿ ಮೇಲಕ್ಕೆ ಹೋಗಿ ಸುಯೇಜ್ ಕಾಲುವೆ ದಾಟಿ ಆಫ್ರಿಕಾಗೆ ರೌಂಡ್ ಹಿಡ್ಕೊಂಡು ಬಂದು ತೈಲ ತರೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ಆದರೆ ಈ ರೂಟ್ನಿಂದ ಬರೋಬ್ಬರಿ 4 ವಾರಗಳ ಹೆಚ್ಚುವರಿ ಟೈಮ್ ಬೇಕಾಗುತ್ತೆ.
ಇದರಿಂದ ಸಾರಿಗೆ ಮತ್ತು ಇಂಧನ ವೆಚ್ಚ ದುಬಾರಿಯಾಗುತ್ತೆ. ಇನ್ನು ಮಂಗಳವಾರ ಲೈಬೀರಿಯಾ ಧ್ವಜ ಹೊಂದಿದ್ದ ರೋಡೋಸ್ ಅನ್ನೋ ಹಡಗು ಭಾರತಕ್ಕೆ ಬರಬೇಕಾಗಿತ್ತು. ಯಾನ್ಬು ಬಂದರಿನಿಂದ ಭಾರತಕ್ಕೆ ತೈಲ ಬರ್ತಾ ಇತ್ತು. ಆದರೆ ಹುತಿಗಳ ಬೆದರಿಕೆಯಿಂದ ಮಂಗಳವಾರ ಇದು ದಿಕ್ಕು ಬದಲಿಸಿ ಪಶ್ಚಿಮದ ಸುಯೆಜ್ ಕಾಲುವೆ ಕಡೆಗೆ ಮುಖ ಮಾಡಿದೆ. ಇನ್ನು ಯೆಮೆನ್ನ ಹುತಿಗಳ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ. ಅವರಿಂದ ನಮಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಕೆಂಪು ಸಮುದ್ರದಲ್ಲಿ ಹಡಗುಗಳ ಸಂಚಾರಕ್ಕೆ ಅವರಿನ್ನೂ ಅಡ್ಡಿ ಪಡಿಸಿಲ್ಲ ಅಂತ ಹೇಳಿದ್ದಾರೆ. ಅಡ್ಡಿ ಮಾಡಿದ್ರೆ ಅವರನ್ನ ಕೂಡ ಹೊಡೆದು ಹಾಕೋಕೆ ನಾವು ರೆಡಿ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಕಳೆದ ವರ್ಷ ನಾವು ದಾಳಿ ಮಾಡಿ ಸರಿಯಾಗಿ ಹೊಡೆದಿದ್ದೀವಿ, ಅವರಿಗೆ ಪಾಠ ಕಲಿಸಿದ್ದೀವಿ, ಆಮೇಲೆ ಅವರು ನಮ್ಮ ತಂಟೆಗೆ ಬಂದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಹುತಿಗಳ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತ, ಯಾವ ಹಡಗಿಗೂ ಅವರು ಹೊಡೆದಿಲ್ಲ ಅಂತ ಟ್ರಂಪ್ ವಾದ ಮಾಡ್ತಿದ್ದಾರೆ. ಇನ್ನು ಅಮೆರಿಕದ ಸೆನೆಟ್ನಲ್ಲಿ ಇರಾನ್ ಯುದ್ಧದ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗಿದೆ. ಯುದ್ಧಕ್ಕೆ ಹೆಚ್ಚು ಖರ್ಚಾಗ್ತಿದೆ ಅಂತ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ರನ್ನ ಸೆನೆಟ್ ತರಾಟೆಗೆ ತಗೊಂಡಿದೆ. ಯುದ್ಧದಿಂದ ಅಮೆರಿಕಗೆ ಆಗ್ತಿರೋ ಹಣಕಾಸು ಹೊರೆ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೆಕ್ಸೆತ್ರನ್ನ ಸಂಸದರು ಕೇಳಿದ್ರು. ಅದಕ್ಕೆ ಹೆಕ್ಸೆತ್ ಇದುವರೆಗೂ ನಮಗೆ $37.5 ಬಿಲಿಯನ್ ವಾರ್ಗೆ ಖರ್ಚಾಗಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಹೆಚ್ಚುವರಿಯಾಗಿ $95 ಬಿಲಿಯನ್ ಪ್ಯಾಕೇಜ್ಗೆ ಒಪ್ಪಿಗೆ ಕೊಡಿ ಅಂತ ರಿಪಬ್ಲಿಕನ್ ಸಂಸದರು ಕಾಂಗ್ರೆಸ್ನಲ್ಲಿ ಮನವಿ ಮಾಡಿಕೊಂಡಿದ್ರು. ಅದರ ಬಗ್ಗೆನೂ ಚರ್ಚೆ ಆಯಿತು. ಅದಕ್ಕೆ ಹೆಕ್ಸೆತ್ ಈ ಹೆಚ್ಚುವರಿ ಪ್ಯಾಕೇಜ್ ಫಂಡಿಂಗ್ ಅರ್ಜೆಂಟ್ ಆಗಿ ಸೇನೆಗೆ ಬೇಕು, ಇಲ್ಲಾಂದ್ರೆ ಎಕ್ವಿಪ್ಮೆಂಟ್ ಶಾರ್ಟೇಜ್ ಆಗುತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇತ್ತ ಮಿಡಲ್ ಈಸ್ಟ್ ಸಂಘರ್ಷ ಇರಾನ್ ವರ್ಸಸ್ ಅಮೆರಿಕ ಹೋಗಿ ಇರಾನ್ ವರ್ಸಸ್ ಬ್ರಿಟನ್ ಆಗೋ ರೀತಿ ಕಾಣಿಸ್ತಾ ಇದೆ. ಈಗ ಇರಾನ್ ಬ್ರಿಟನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಮಿಡಲ್ ಈಸ್ಟ್ನಲ್ಲಿರೋ ಬ್ರಿಟನ್ ಹಿತಾಸಕ್ತಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀವಿ ಅಂತ ಹೇಳಿದೆ. ಅಂದಹಾಗೆ ಇರಾನ್ ವಿರುದ್ಧದ ಅಮೆರಿಕ ದಾಳಿಗೆ ಬ್ರಿಟನ್ ತನ್ನ ಸೇನಾ ನೆಲೆಗಳನ್ನು ಬಳಸಿಕೊಳ್ಳೋಕೆ ಅವಕಾಶ ಕೊಟ್ಟಿದೆ ಅಂತ ವರದಿಯಾಗಿತ್ತು. ಬ್ರಿಟನ್ನ ನೂತನ ಪ್ರಧಾನಿ ಆಂಡಿ ಬರ್ನಮ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ರಕ್ಷಣಾತ್ಮಕ ಕಾರ್ಯಾಚರಣೆಗಳಿಗೆ ಸೇನಾ ನೆಲೆ ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ರಿಪೋರ್ಟ್ ಆಗಿತ್ತು. ಹಿಂದೂ ಮಹಾಸಾಗರದಲ್ಲಿರೋ ಡಿಯಾಗೋ ಗಾರ್ಷಿಯಾ ಮತ್ತು ಇಂಗ್ಲೆಂಡ್ನ RAF ಫೇರ್ಫೋರ್ಡ್ ನೆಲೆಗಳ ಬಳಕೆಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ. ಸೊ ಈಗ ಇರಾನ್ ಬ್ರಿಟನ್ಗೆ ಈ ರೀತಿ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ಜೊತೆ ಸೇರ್ಕೊಂಡು ಯುದ್ಧಕ್ಕೆ ಬಂದರೆ ನಿಮ್ಮ ಹಿತಾಸಕ್ತಿಗಳ ಮೇಲೂ ಕೂಡ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಮಿಡಲ್ ಈಸ್ಟ್ನಲ್ಲಿರೋ ಬ್ರಿಟನ್ನ ಮಿಲಿಟರಿ ನೆಲೆಗಳು, ರಾಯಭಾರ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತೀವಿ ಅಂತ. ಏನೋ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಖಂಡಿಸಿ ಅಮೆರಿಕದ ನ್ಯೂಯಾರ್ಕ್ ಮತ್ತು ಸ್ಯಾನ್ ಜೋಸ್ನಲ್ಲಿ ಪ್ರತಿಭಟನೆಯಾಗಿದೆ. ಅಲ್ಲಿನ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಗುಂಪಿನ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಜೊತೆಗೆ ಒಗ್ಗಟ್ಟನ್ನು ಪ್ರದರ್ಶಿಸೋಕೆ ಅಂತ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿರೋ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಪ್ಲಕಾರ್ಡ್ ಹಿಡಿದು ವಾಂಗ್ಚುಕ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಾಗೆ ಸರ್ಕಾರ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಬೇಕು, ಭಾರತದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಮೂಲಭೂತ ಸುಧಾರಣೆ ಆಗಬೇಕು, ಆಗಿರೋದಕ್ಕೆಲ್ಲ ಮೋದಿ ಸರ್ಕಾರ ಹೊಣೆ ಹೊರಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಇಂಥದ್ದೇ ಪ್ರತಿಭಟನೆಗಳು ಲಂಡನ್ನಲ್ಲಿರೋ ಭಾರತದ ಹೈಕಮಿಷನ್ ಮತ್ತು ಡಬ್ಲಿನ್ನಲ್ಲಿರೋ ಭಾರತದ ಎಂಬೆಸಿ ಮುಂದೆ ಕೂಡ ನಡೀತಾ ಇದೆ ಅಂತ ಈ ಗುಂಪು ಹೇಳಿದೆ. ಏನೋ ಅಮೆರಿಕ ಲೆಬನಾನ್ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಬರೋಬ್ಬರಿ 40 ವರ್ಷಗಳ ಬಳಿಕ ಅಮೆರಿಕದಿಂದ ಲೆಬನಾನ್ಗೆ ನೇರ ವಿಮಾನಯಾನ ಶುರುವಾಗ್ತಿದೆ. ಲೆಬನಾನ್ ಅಧ್ಯಕ್ಷ ಜೋಸೆಫ್ ಆವುನ್ ವೈಟ್ ಹೌಸ್ನಲ್ಲಿ ಟ್ರಂಪ್ರನ್ನ ಮೀಟ್ ಆದರು. ಈ ಭೇಟಿ ಬಳಿಕ ಟ್ರಂಪ್ ಡೈರೆಕ್ಟ್ ಫ್ಲೈಟ್ ಬಗ್ಗೆ ಘೋಷಣೆ ಮಾಡಿದ್ದಾರೆ. 1985ರಲ್ಲಿ TWA 847 ವಿಮಾನ ಹೈಜಾಕ್ ಆದಾಗ ಅಂದಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅಮೆರಿಕ ಲೆಬನಾನ್ ನಡುವೆ ವಿಮಾನ ಸಂಚಾರವನ್ನು ಕ್ಯಾನ್ಸಲ್ ಮಾಡಿದ್ರು. ಈಗ ಆಫ್ಟರ್ 40 ಇಯರ್ಸ್ 40 ವರ್ಷಗಳ ಬಳಿಕ ಮತ್ತೆ ವಿಮಾನ ಹಾರಾಟಕ್ಕೆ ಅವಕಾಶ ಕೊಡಲಾಗ್ತಿದೆ. ಇದೇ ವೇಳೆ ಲೆಬನಾನ್ನಲ್ಲಿ ಶಾಂತಿ ಸ್ಥಾಪನೆಗೆ ಅಮೆರಿಕ ಬೆಂಬಲ ಕೊಡುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ದಕ್ಷಿಣ ಲೆಬನಾನ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕ ಮಧ್ಯಸ್ಥಿಕೆಯ ಪೈಲಟ್ ಪ್ಲಾನ್ ಜಾರಿಗೆ ಬಂದಿದೆ. ಈ ಪ್ಲಾನ್ ಪ್ರಕಾರ ಇಸ್ರೇಲ್ ಸೇನೆ ದಕ್ಷಿಣ ಲೆಬನಾನ್ ಭಾಗಗಳಿಂದ ವಾಪಸ್ ಬರ್ತಾ ಇದ್ದು, ಲೆಬನಾನ್ ಸೇನೆ ಆ ಭಾಗಕ್ಕೆ ಎಂಟ್ರಿ ಕೊಟ್ಟಿದೆ. ಸದ್ಯ ದಕ್ಷಿಣ ಲೆಬನಾನ್ನ ಜೌತರ್ ಅಲ್ ಗರ್ಬಿಯಾ ಪಟ್ಟಣದಲ್ಲಿ ಸೇನೆ ನಿಯೋಜನೆ ಶುರುವಾಗಿದೆ. ಅಧಿಕೃತ ಹೇಳಿಕೆ ಕೂಡ ಲೆಬನಾನ್ ಸೇನೆಯಿಂದ ಬಂದಿದೆ. ಪರಿಸ್ಥಿತಿ ಸುಧಾರಿಸುವವರೆಗೂ ಜನ ಪಟ್ಟಣಕ್ಕೆ ಹೋಗಬಾರದು, ಸೇಫ್ಟಿಗೋಸ್ಕರ ಸೇನೆಯ ಸೂಚನೆಗಳನ್ನು ಪಾಲಿಸಬೇಕು ಅಂತ ಹೇಳಿದೆ. ಅಮೆರಿಕ ತಂದಿರೋ ಈ ಪ್ಲಾನ್ ಪ್ರಕಾರ ಇಸ್ರೇಲ್ ಸೇನೆ ಹಂತ ಹಂತವಾಗಿ ವಾಪಸ್ಸಾಗುತ್ತೆ. ಹಾಗೆ ಹೆಜ್ಬುಲ್ಲಾಗಳ ಶಸ್ತ್ರಾಸ್ತ್ರಗಳನ್ನು ಲೆಬನಾನ್ ಸೇನೆ ವಶಕ್ಕೆ ಪಡೆಯುತ್ತೆ. ಇತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಬಂಧನ ವಿಚಾರವಾಗಿ ನ್ಯೂಯಾರ್ಕ್ ಮೇಯರ್ ಜೊಹರನ್ ಮಮ್ದಾನಿ ಯೂಟರ್ನ್ ಹೊಡೆದಿದ್ದಾರೆ. ನೆತನ್ಯಾಹು ನ್ಯೂಯಾರ್ಕ್ಗೆ ಬಂದರೆ ಅರೆಸ್ಟ್ ಮಾಡೋಕೆ ನಮ್ಮಿಂದ ಆಗಲ್ಲ ಅಂತ ಇವಾಗ ಹೇಳಿದ್ದಾರೆ. ನೆತನ್ಯಾಹು ಯುದ್ಧಾಪರಾಧಿ ನಿಜ ಅಂತ ಹೇಳಿದ್ದಾರೆ ಮಮ್ದಾನಿ, ಆದರೆ ಅವ್ರನ್ನ ಬಂಧಿಸೋಕೆ ನಮ್ಮಲ್ಲಿ ಕಾನೂನಿಲ್ಲ. ಇದರ ಬಗ್ಗೆ ಕಾನೂನು ತಜ್ಞರೊಂದಿಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ನಮ್ಮ ಕೈಯಲ್ಲಿ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಬಂಧಿಸೋ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಅಮೆರಿಕದ ಫೆಡರಲ್ ಸರ್ಕಾರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಒಂದಿಗೆ ಕೈ ಜೋಡಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆತನ್ಯಾಹು ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಬಂದ ಮೇಲೆ ಅರೆಸ್ಟ್ ಮಾಡ್ತೀವಿ ಅಂತ ಮಮ್ದಾನಿ ಹೇಳಿಕೆ ಕೊಟ್ಟಿದ್ರು. ಇತ್ತ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇಸ್ರೇಲ್ ಸೇನೆ ದೊಡ್ಡ ಬೇಟೆಯಾಡಿದೆ. ಹಮಸ್ನ ಹಿರಿಯ ಕಮಾಂಡರ್ ಆದಮ್ ಇಬ್ರಾಹಿಂ ಶಬಾನ್ ನಜ್ಮಾನ್ ಅನ್ನ ಹತ್ಯೆ ಮಾಡಿದೆ. ಇತ್ತ ಗಾಜಾ ಸಿಟಿ ಬ್ರಿಗೇಡ್ನ ಆಪರೇಷನ್ಸ್ ಚೀಫ್ ಆಗಿ ಕೆಲಸ ಮಾಡ್ತಿದ್ದ.
ಹಾಗೆ 3 ಪ್ರತ್ಯೇಕ ದಾಳಿಯಲ್ಲಿ ಕನಿಷ್ಠ 12 ಪ್ಯಾಲೆಸ್ತೀನಿಗಳ ಪ್ರಾಣ ಹೋಗಿದೆ ಅಂತ ಗಾಜಾದ ಆರೋಗ್ಯ ಇಲಾಖೆಯನ್ನು ಕ್ಲೇಮ್ ಮಾಡಿದೆ. ಅತ್ತ ಇರಾನ್ ವಾರ್ ಅಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನ ಆ ನೆಪದಲ್ಲೇ ಅಮೆರಿಕದ ಬಳಿ $10 ಬಿಲಿಯನ್ ಆರ್ಥಿಕ ನೆರವನ್ನ ಕೇಳಿದೆ ಅಂತ ವರದಿಯಾಗಿದೆ. ವಾಷಿಂಗ್ಟನ್ನಲ್ಲಿ ಪಾಕ್ ಹಣಕಾಸು ಮಂತ್ರಿ ಮಹಮ್ಮದ್ ಔರಂಗಜೇಬ್, ಮೊಘಲ್ ಸಾಮ್ರಾಟನ ಹೆಸರಿಟ್ಕೊಂಡಿರೋ ಮನುಷ್ಯ ಮಹಮ್ಮದ್ ಔರಂಗಜೇಬ್ ಅಲ್ಲೋಗಿ ಭಿಕ್ಷೆ ಬೇಡಿದ್ದಾರೆ ಅಮೆರಿಕದ ಹತ್ರ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವ್ರನ್ನ ಭೇಟಿಯಾಗಿ ಈ ಬೇಡಿಕೆ ಇಟ್ಟಿದ್ದಾರೆ. ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫೆಸಿಲಿಟಿ ಅಡಿಯಲ್ಲಿ ಈ ನೆರವನ್ನು ನೀಡಿ ಅಂತ ಮನವಿ ಮಾಡಿದ್ದಾರೆ. ಈ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಅಂದರೆ ತನ್ನ ಮಿತ್ರ ರಾಷ್ಟ್ರದ ಕರೆನ್ಸಿ ಮೌಲ್ಯ ಪಾತಾಳಕ್ಕೆ ಕುಸಿಯದಂತೆ ಮತ್ತು ವಿದೇಶಿ ಹಣದ ಸಂಗ್ರಹ ಖಾಲಿ ಆಗದಂತೆ ತಡೆಯೋಕೆ ಅಮೆರಿಕ ನೀಡೋ ತುರ್ತು ಆರ್ಥಿಕ ಬೆಂಬಲ. ಸದ್ಯ ಪಾಕ್ ಆರ್ಥಿಕತೆ ದಿವಾಳಿಯ ಅಂಚಿನಲ್ಲಿದೆ. IMF ಕೊಟ್ಟಿದ್ದ ಸಾಲದ ಕಠಿಣ ಷರತ್ತುಗಳಿಗೆ ಸಿಲುಕಿ ಒದ್ದಾಡ್ತಿದೆ. ಹೀಗಾಗಿ ಪಾಕ್ ಈಗ ಅಮೆರಿಕದ ಹತ್ರ ನೋಡಿ ನಿಮ್ಮ ಪರ ಇದೀವಲ್ಲ ಚುರ್ಕೊಡಿ ಅಂತ ಕೇಳ್ತಾ ಇದೆ. ಅತ್ತ ರಷ್ಯಾ ಜೊತೆ ಹೊಡೆದಾಡ್ತಿರೋ ಹೊತ್ತಲ್ಲಿ ಯುಕ್ರೇನ್ ತನ್ನ ಸೇನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಅಲ್ಲಿನ ಜನರ ಭಾರಿ ಪ್ರತಿಭಟನೆಗಳ ಬೆನ್ನಲ್ಲೇ ಯುಕ್ರೇನ್ ಸೇನೆಗೆ ನೂತನ ಕಮಾಂಡರ್ ಇನ್ ಚೀಫ್ ನೇಮಕ ಆಗಿದೆ. ಇಲ್ಲಿವರೆಗೆ ಸೇನಾ ಮುಖ್ಯಸ್ಥರಾಗಿದ್ದ ಜನರಲ್ ಅಲೆಕ್ಸಾಂಡರ್ ಸಿರ್ಸ್ಕಿ ಅವ್ರನ್ನ ವಜಾ ಮಾಡಿ ಅಂತ ಹೇಳಿ ಯುಕ್ರೇನ್ ಒಳಗಡೆ ಪ್ರತಿಭಟನೆಗಳಾಗಿದ್ವು. ಸಿರ್ಸ್ಕಿ ಸೇನೆಯಲ್ಲಿ ಕಾಲಕಾಲಕ್ಕೆ ಬದಲಾವಣೆ ತರ್ತಾ ಇಲ್ಲ, ಸುಧಾರಣೆ ತರಬೇಕು ಅಂತ ಹೇಳ್ತಿದ್ದ ಯೋಧರಿಗೇನೆ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಆರೋಪವನ್ನು ಹೊತ್ತಿದ್ರು. ಹೀಗಾಗಿ ಆಕ್ರೋಶಕ್ಕೆ ಮಣಿದಿರೋ ಜೆಲೆನ್ಸ್ಕಿ ಸರ್ಕಾರ ಸಿರ್ಸ್ಕಿ ಜಾಗಕ್ಕೆ 43 ವರ್ಷದ ಮೇಜರ್ ಜನರಲ್ ಮೈಖೈಲೋ ಡ್ರಾಪೆಟಿ ಅವ್ರನ್ನ ಸೇನಾ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ಈ ಡ್ರಾಪೆಟಿಗೆ ರಣರಂಗದಲ್ಲಿ ಹೋರಾಡಿರೋ ಅನುಭವ ಇದೆ. 2014ರಲ್ಲೇ ಮಾರಿಯೋಪೋಲ್ನಲ್ಲಿ ಉಗ್ರರ ಬ್ಯಾರಿಕೇಡ್ ಮೇಲೇನೆ ಮಿಲಿಟರಿ ವಾಹನ ನುಗ್ಗಿಸಿ ಒಳಗೆ ಸಿಲುಕಿದ್ದ ಪೊಲೀಸರನ್ನ ರಕ್ಷಿಸೋ ಸಾಹಸಿ ಕಾರ್ಯಾಚರಣೆಗಳನ್ನೆಲ್ಲ ಮಾಡಿ ಗಮನ ಸೆಳೆದಿದ್ದ ಒಬ್ಬ ಯೋಧ ಇವರು. ಇತ್ತ ಭಾರತೀಯ ನೌಕಾಪಡೆ ಮತ್ತಷ್ಟು ಡೆಡ್ಲಿ ಆಗ್ತಾ ಇದೆ ಶತ್ರುಗಳ ಪಾಲಿಗೆ. ಶತ್ರುಗಳ ಸಬ್ಮರೀನ್ ಬೇಟೆಯಾಡೋಕೆ INS ಮಾಲ್ವನ್ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾ ನೆಲೆಯಲ್ಲಿ ಇದನ್ನು ಅಧಿಕೃತವಾಗಿ ನೌಕಾಪಡೆಗೆ ಸೇರಿಸಿಕೊಳ್ಳಲಾಗಿದೆ. ವಾಯುಪಡೆ ಮುಖ್ಯಸ್ಥ AP ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ನ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಸೇರಿ ಹಲವು ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಈ ನೌಕೆಯ ಸ್ಪೆಷಾಲಿಟಿ ನೋಡೋದಾದ್ರೆ ಇದು ಮಾಹೆ ಕ್ಲಾಸ್ ಸರಣಿಯ ಆಂಟಿ ಸಬ್ಮರೀನ್ ವಾರ್ಫೇರ್ ನೌಕೆ. ಇದನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಾಣ ಮಾಡಿದೆ. 80% ಸ್ವದೇಶಿ ಕಾಂಟೆಂಟ್ ಬಳಸಲಾಗಿದೆ ಇದರಲ್ಲಿ. ಸದ್ಯ ಹಿಂದೂ ಮಹಾಸಾಗರದಲ್ಲಿ ಚೈನಾ ಮತ್ತು ಪಾಕ್ ಸಬ್ಮರೀನ್ಗಳ ಓಡಾಟ ಹೆಚ್ಚಾಗ್ತಿದೆ. ಪಾಕಿಸ್ತಾನ ಇತ್ತೀಚೆಗಷ್ಟೇ ತನ್ನ 5 ಸಬ್ಮರೀನ್ಗಳೊಂದಿಗೆ ಹೊಸ ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ ಅನ್ನು ನೇವಿಗೆ ಸೇರಿಸಿಕೊಂಡಿದೆ. ಚೈನಾ ಕೂಡ ನ್ಯೂಕ್ಲಿಯರ್ ಸಬ್ಮರೀನ್ ಫ್ಲೀಟ್ ಅನ್ನು ಹೆಚ್ಚಿಸಿಕೊಳ್ತಿದೆ. ಆದರೆ ಸದ್ಯ ಭಾರತದ ಬಳಿ ಕೇವಲ 16 ಸಾಂಪ್ರದಾಯಿಕ ಸಬ್ಮರೀನ್ಸ್ ಇವೆ. ಸದ್ಯಕ್ಕಂತೂ ಇಮ್ಮಿಡಿಯೇಟ್ಲಿ ಸಬ್ಮರೀನ್ ಫ್ಲೀಟ್ ಗಾತ್ರ ಹೆಚ್ಚು ಮಾಡೋಕ್ಕಾಗಲ್ಲ. ಹೀಗಾಗಿ ಕರಾವಳಿ ತೀರದಲ್ಲಿ ಶತ್ರು ಸಬ್ಮರೀನ್ಗಳನ್ನು ಹೊಡೆಯೋ ನೌಕೆಗಳನ್ನು ಬೇಬೆ ಮಾಡ್ಕೊಳ್ಳೋಣ ಸ್ವಲ್ಪ ಅಂಥೇಳಿ ಭಾರತ ಕೈ ಹಾಕಿದೆ. ಈ ಹೊಸ ನೌಕೆಯಲ್ಲಿ RBU-6000 ರಾಕೆಟ್ ಲಾಂಚರ್ ಇದೆ. 3 324mm ಲಘು ತೂಕದ ಟಾರ್ಪಿಡೋ ಟ್ಯೂಬ್ಗಳನ್ನು ಕೂಡ ಅಳವಡಿಸಲಾಗಿದೆ. ಶತ್ರುಗಳ ಟಾರ್ಪಿಡೋ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಡಿಕಾಯ್ ಸಿಸ್ಟಮ್ ಕೂಡ ಇದರಲ್ಲಿದೆ. ಜೊತೆಗೆ 30mm ಮತ್ತು 12.7mm ಗನ್ಗಳನ್ನು ಕೂಡ ಫಿಟ್ ಮಾಡಲಾಗಿದೆ. 78 ಮೀಟರ್ ಉದ್ದ ಇದೆ. ಸುಮಾರು 1100 ಟನ್ ತೂಕ ಹೊಂದಿದೆ. ಗರಿಷ್ಠ 25 ನಾಟ್ಸ್ ಅಂದರೆ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. 14 ದಿನಗಳ ಕಾಲ ಸಮುದ್ರದಲ್ಲಿ ಆಪರೇಷನ್ ನಡೆಸೋ ಸಾಮರ್ಥ್ಯವನ್ನು ಹೊಂದಿದೆ. ಸ್ಟೆಲ್ತ್ ಟೆಕ್ನಾಲಜಿ ಕೂಡ ಇರೋದ್ರಿಂದ ಶತ್ರುಗಳ ರೆಡಾರ್ಗೆ ಸೋನಾರ್ಗೆ ಈಸಿಯಾಗಿದ್ದು ಸಿಕ್ಬಿಡಲ್ಲ. ಒಟ್ಟು 16 ಇಂತಹ ನೌಕೆಗಳನ್ನು ನಿರ್ಮಿಸೋಕೆ ಭಾರತೀಯ ನೌಕಾಪಡೆ ಪ್ಲಾನ್ ಮಾಡಿದೆ. 8 ನೌಕೆಗಳನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಉಳಿದ 8 ಗಾರ್ಡನ್ ರೀಚ್ ಸಂಸ್ಥೆ ನಿರ್ಮಾಣ ಮಾಡುತ್ತೆ. ಇನ್ನು ಅಫ್ಘಾನ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 23ಕ್ಕೆ ಏರಿಕೆಯಾಗಿದೆ. ಹಲವರು ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಪ್ರವಾಹದಿಂದ ತತ್ತರಿಸಿರುವ ಅಫ್ಘಾನಿಸ್ತಾನ ನೆರವಿಗೆ ಭಾರತ ಧಾವಿಸಿದೆ. ಅಫ್ಘಾನ್ ಜನರಿಗೆ ಆಹಾರ ಸಾಮಗ್ರಿ ಸೇರಿದ ಹಾಗೆ ಅಗತ್ಯ ವಸ್ತುಗಳನ್ನು ಕಳಿಸ್ಕೊಟ್ಟಿದ್ದೀವಿ ಅಂತ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು ಆಫ್ರಿಕಾ ರಾಷ್ಟ್ರ ಮೌರಿಟಾನಿಯಾ ಕರಾವಳಿಯಲ್ಲಿ ಜುಲೈ 14ರಿಂದ ಜುಲೈ 18ರವರೆಗೆ ಬ್ಯಾಕ್ ಟು ಬ್ಯಾಕ್ ದೋಣಿ ದುರಂತ, ಹಡಗು ಮಚ್ಚೋದೆಲ್ಲ ಆಗಿ ಒಟ್ಟು 3 ದೋಣಿ ಮುಳುಗಡೆಯಾಗಿ 144 ನಿರಾಶ್ರಿತರು ಮೃತಪಟ್ಟಿದ್ದಾರೆ ಅನ್ನೋ ರಿಪೋರ್ಟ್ ಆಗಿದೆ. ವಿಶ್ವಸಂಸ್ಥೆಯ ರೆಫ್ಯೂಜಿ ಏಜೆನ್ಸಿ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇವರೆಲ್ಲ ಪಶ್ಚಿಮ ಆಫ್ರಿಕಾದಿಂದ ಯುರೋಪ್ ಸೇರೋಕೆ ಪ್ರಯತ್ನ ಪಟ್ಟು ದುರಂತ ಆಗಿದೆ ಅಂತ ಹೇಳ್ತಿದ್ದಾರೆ. ಏನು ಬ್ರಿಟನ್ನ ಆಂಡಿ ಬರ್ನಾಮ್ ಸರ್ಕಾರ ಬಿಹಾರ ಮೂಲದ ಕಾನಿಷ್ಕ್ ನಾರಾಯಣ್ ಅವ್ರನ್ನ AI ಮಿನಿಸ್ಟರ್ ಆಗಿ ನೇಮಕ ಮಾಡಿಕೊಂಡಿದೆ. ಅವರಿಗೆ 37-38 ವರ್ಷ. ಅವರ ಖಾತೆಯನ್ನ ಸಂಪುಟ ದರ್ಜೆಗೂ ಏರಿಸಲಾಗಿದೆ. ಏನು ಫ್ರಾನ್ಸ್ನಲ್ಲೀಗ 15 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಈಗ ಆಲ್ರೆಡಿ ಈ ಬಿಲ್ ಫ್ರಾನ್ಸ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದ್ದು ಅಧ್ಯಕ್ಷ ಮ್ಯಾಕ್ರಾನ್ ಸಹಿ ಬಿದ್ದ ತಕ್ಷಣ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಈ ಮೂಲಕ ಇಂಥ ಒಂದು ಕಠಿಣ ನಿಯಮ ಜಾರಿಗೆ ತಂದ ಯುರೋಪಿಯನ್ ಒಕ್ಕೂಟದ ಮೊದಲ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರ ಆಗಿದೆ. ಫ್ರಾನ್ಸ್ನಲ್ಲಿ ಶಾಲಾ ಕಾಲೇಜುಗಳು ಶುರುವಾಗೋ ಹೊತ್ತಿಗೆ ಅಂದ್ರೆ ಮುಂದಿನ ಸೆಪ್ಟೆಂಬರ್ 1ರಿಂದಲೇ ಈ ನಿಯಮಗಳು ಜಾರಿಗೆ ಬರಲಿವೆ. ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಸೋಷಿಯಲ್ ಮೀಡಿಯಾ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ
ಹೇಳಿ ಈ ನಿರ್ಧಾರವನ್ನ ತಗೊಳ್ಳಲಾಗಿದೆ. ಏನೋ ಸಿನಿಮಾಗಳಲ್ಲಿ ರೋಬೋಗಳು ಮನುಷ್ಯರ ಕಂಟ್ರೋಲ್ ತಪ್ಪಿ ಎಸ್ಕೇಪ್ ಆಗೋದನ್ನ ನೋಡಿದೀವಲ್ಲ ನಾವು, ಆದ್ರೆ ಈಗ ರಿಯಲ್ ಲೈಫ್ ನಲ್ಲೂ ಕೂಡ ಇಂತಹದ್ದೇ ಘಟನೆಯಾಗಿದೆ. ಓಪನ್ ಎಐ ಕಂಪನಿ ಲ್ಯಾಬ್ ನಲ್ಲಿ ಎಐ ಮಾಡೆಲ್ ಟೆಸ್ಟ್ ಮಾಡ್ತಿದ್ದ ವೇಳೆ ಎಐ ವಿಜ್ಞಾನಿಗಳ ಕಂಟ್ರೋಲ್ ತಪ್ಪಿ ಎಸ್ಕೇಪ್ ಆಗಿದೆ. ಅಷ್ಟೇ ಅಲ್ಲ, ಇಂಟರ್ನೆಟ್ಗೆ ನುಗ್ಗಿ ಇನ್ನೊಂದು ಕಂಪನಿಯ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಇಡೀ ಟೆಕ್ ಜಗತ್ತಿಗೆ ಶಾಕ್ ಕೊಟ್ಟಿದೆ. ಓಪನ್ ಎಐನ ಅಡ್ವಾನ್ಸ್ಡ್ ಎಐ ಮಾಡೆಲ್ಗಳ ಸೈಬರ್ ಸೆಕ್ಯೂರಿಟಿ ಟೆಸ್ಟಿಂಗ್ ಆಗ್ತಾ ಇತ್ತು. ಆಗ ಈ ಎಐ ಮಾಡೆಲ್ ಸಾಫ್ಟ್ವೇರ್ ರೆಸ್ಟ್ರಿಕ್ಷನ್ಸ್ ಮುರಿದು ಯಾವುದೇ ಇನ್ಸ್ಟ್ರಕ್ಷನ್ ಇಲ್ಲದೇನೆ ಇಂಟರ್ನೆಟ್ ಆಕ್ಸೆಸ್ ಮಾಡಿದೆ. ನಂತರ ಹಗಿಂಗ್ ಫೇಸ್ ಅನ್ನೋ ಎಐ ಕಂಪನಿಗೆ ಪರ್ಮಿಷನ್ ಇಲ್ಲದೆ ನುಗ್ಗಿದೆ, ಅದನ್ನ ಹ್ಯಾಕ್ ಮಾಡಿದೆ. ಇದನ್ನ ಓಪನ್ ಎಐ ಮಾಹಿತಿ ಕೊಟ್ಟಿದೆ. ಇದನ್ನ ಓಪನ್ ಎಐ ಅನ್ಪ್ರೆಸಿಡೆಂಟೆಡ್ ಸೈಬರ್ ಇನ್ಸಿಡೆಂಟ್, ಊಹೆನೂ ಮಾಡ್ಲಿಕ್ಕಾಗದ ಘಟನೆ ಅಂತ ಹೇಳಿದೆ. ಹಾಗೆ ಮುಂದೆ ಹೀಗಾಗದಂತೆ ನಮ್ಮ ಸೇಫ್ ಗಾರ್ಡ್ಸ್ ಅನ್ನ ಇಂಪ್ರೂವ್ ಮಾಡ್ತಿದ್ದೀವಿ ಅಂತಾನೂ ಹೇಳಿದೆ. ಇತ್ತ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ 74 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವಿಮಾನ ಪತ್ತೆಯಾಗಿದೆ. ಪ್ಯಾನ್ ಅಮೆರಿಕನ್ ಏರ್ವೇಸ್ಗೆ ಸೇರಿದ ವಿಮಾನದ ಅವಶೇಷ ಸಿಕ್ಕಿದೆ. 1952ರಲ್ಲಿ ಅಮೆರಿಕದ ನ್ಯೂಯಾರ್ಕ್ಗೆ ಹೊರಟಿದ್ದ ವಿಮಾನ ಪೋರ್ಟೋ ರಿಕೋ ಕರಾವಳಿಯಲ್ಲಿ ಪತನ ಆಗಿತ್ತು. ಅದರಲ್ಲಿದ್ದ 69 ಜನರ ಪೈಕಿ 52 ಜನರ ಪ್ರಾಣ ಹೋಗಿತ್ತು. ಈಗ ಸಮುದ್ರದ 2000 ಅಡಿ ಆಳದಲ್ಲಿ ವಿಮಾನದ ಅವಶೇಷ ಸಿಕ್ಕಿದೆ. ಹೈ ರೆಸಲ್ಯೂಷನ್ ಸೋನಾರ್ ಮತ್ತು ಅಂಡರ್ ವಾಟರ್ ಡ್ರೋನ್ ಗಳನ್ನ ಬಳಸಿ ಹುಡುಕಲಾಗಿದೆ. ವಿಮಾನದ ಮೇಲಿದ್ದ ಏರ್ಲೈನ್ಸ್ ನ ಲೋಗೋ ಮತ್ತು ಹೆಸರು ಕೂಡ ಹಾಗೆ ಉಳ್ಕೊಂಡಿದೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡಬಹುದು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಹಲವಾರು ವಿಡಿಯೋಗಳು ಅರ್ಲಿ ಆಕ್ಸೆಸ್ ಕೂಡ ಸಿಗ್ತಾ ಇದಾವೆ, ಸ್ಪೆಷಲ್ ರಿಪೋರ್ಟ್ಸ್. ಸೊ ಈ ಎಲ್ಲ ಬೆನಿಫಿಟ್ಸ್ ಅನ್ನ ಪಡಿಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗೆ ಕ್ಲಿಕ್ ಮಾಡಿ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲಿ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಸ್ಕ್ರೋಲ್ ಮಾಡಿ ನೋಡಬಹುದು. ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.